ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಹಂಬಲ ಏನಾದರೂ ಇದೆಯಾ ಅನ್ನೋದನ್ನ ಈ ಒಂದು ರೀಡಿಂಗ್ ಅಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದ್ರೆ ಮಾತ್ರ ಈ ಒಂದು ರೀಡಿಂಗ್ ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆ, ಸೊ ನೋಡೋಣ ಏನಿದೆ ಎನರ್ಜಿ ಅಂತ ಹೇಳಿ. ದ ವರ್ಡ್ ಕಾರ್ಡ್ ಬರ್ತಾ ಇದೆ ಇಲ್ಲಿ. ಓಕೆ, ಅವರು ಸದ್ಯ ನಿಮ್ಮನ್ನ ಒಬ್ಬ ದೂರದ ದೀಪದಂತೆ ನೋಡ್ತಾ ಇರುವಂತ ಒಂದು ಎನರ್ಜಿ ಇದೆ. ಅಂದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡೋ ಆಸೆ ತುಂಬಾ ಇದೆ, ಆದ್ರೆ ಒಂದು ರೀತಿಯ ಹಿಂಜರಿಕೆ, ಹೆಸಿಟೇಷನ್ ಇರುವಂತಹ ಒಂದು ಎನರ್ಜಿ ಇದೆ. ಅದನ್ನ ಆ ಹೆಸಿಟೇಷನ್ ಅವರಿಗೆ ತಡೀತಾ ಇರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಅವ್ರು ನಿಮ್ಮ ಓಕೆ ಪ್ರೊಫೈಲ್ ಫೋಟೋನ ಪದೇ ಪದೇ ಚೆಕ್ ಮಾಡ್ತಾ ಇರುವಂತಹ ಒಂದು ಎನರ್ಜಿ ಇದೆ. ಅವರ ಮನಸ್ಸಲ್ಲಿ ಒಂದು ಯುದ್ಧ ನಡೀತಾ ಇರುವಂತಹ ಎನರ್ಜಿ ಕೂಡ ಬರ್ತಿದೆ. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ ಎನರ್ಜಿ. ಓಕೆ ಓಕೆ ಎಸ್, ನಾನು ಅವ್ರಿಗೆ ಫಸ್ಟ್ ಮೊದಲು ಮೆಸೇಜ್ ಮಾಡ್ಬೇಕಾ ಅಥವಾ ಅವರೇ ಮಾಡ್ತಾರಾ ಅನ್ನುವಂತಹ ಈಗೋ ಕೂಡ ಅವರಲ್ಲಿ ಇದೆ. ಅದ್ರ ಜೊತೆಗೆ ಆಸೆ ಕೂಡ ಇದೆ. ಇಲ್ಲಿ ಎರಡರ ಮಧ್ಯೆ ಅವ್ರಲ್ಲಿ ಸಿಗಾಕೊಂಡಿರುವಂತ ಒಂದು ಎನರ್ಜಿ ಬರ್ತಾ ಇರುವಂತದ್ದು ಇಲ್ಲಿ. ಓಕೆ, ಅವ್ರು ತುಂಬಾ ತಾಳ್ಮೆಯಿಂದ ವೇಟ್ ಮಾಡಿದ್ದಾರೆ, ನೀವೇ ಮೆಸೇಜ್ ಮಾಡ್ತೀರಾ, ನೀವಾಗೆ ಕಾಲ್ ಮಾಡ್ತೀರಾ ಅಂತ. ಬಟ್ ಆ ತಾಳ್ಮೆ ಎಲ್ಲೊಂದ್ ಕಡೆ ಅವರಿಗೆ ಮುಕ್ತಾಯ ಹಾಡ್ತಾ ಇದೆ ಅಂತ ಕಾಣಿಸ್ತಿದೆ. ಅಂದ್ರೆ ಅವರು ಆ ತಾಳ್ಮೆನ ಮೀರಿ ಅವರಾಗೆ ಕಾಲ್ ಮಾಡಿ ಮೆಸೇಜ್ ಮಾಡುವಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಎನರ್ಜಿ ನೋಡಿದಾಗ ಅವರು ಖಂಡಿತವಾಗಿಯೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಯಸ್ತಾರೆ. ವಿಶೇಷವಾಗಿ ನಿಮಗೆ ಅಚಾನಕ್ ಆಗಿ ಅವ್ರ ನೆನಪು ತುಂಬಾ ಗಾಢವಾಗಿ ಬಂದಿದೆ ಅಂತ ಹೇಳಿದ್ರೆ ಅದು ಅವರು ಕೂಡ ಅಲ್ಲಿ ನೆನ್ಪು ಮಾಡ್ಕೊಳ್ತಿದ್ದಾರೆ ನಿಮ್ಮನ್ನ. ಸೊ ನಿಮಗೆ ಅವ್ರು ನೆನಪಾಗ್ತಿದೆ ಅಂದ್ರೆ ಅವರು ಕೂಡ ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಅರ್ಥ ಇಲ್ಲಿ ಆ ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ನಿಮಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ರೆಡಿ ಆಗ್ತಿರುವಂತಹ ಒಂದು ಎನರ್ಜಿ ಕೂಡ ಬರ್ತಿದೆ. ಇಲ್ಲಿ ಎಲ್ಲೋ ಒಂದ್ ಕಡೆ ನಿಮಗೆ ಟೆಲಿಪತಿ ಸಿಗ್ನಲ್ ಕೂಡ ಸಿಗ್ತಿರಬಹುದು, ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದು. ಇನ್ನೊಂದು 3 ದಿನ ಅಥವಾ 3 ವಾರದೊಳಗಡೆ ಅವ್ರು ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿನೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು, ಮಾತಾಡಬಹುದು ಅನ್ನುವಂತ ಒಂದು ಎನರ್ಜಿ ಕೂಡ ಬರ್ತಿದೆ. ಇಲ್ಲಿ ನಂಬರ್ 3 ಅನ್ನುವಂತ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಅಂಡ್ ಎಸ್, ಆ 3 ಎನರ್ಜಿ ನೋಡ್ಬೋದು. 5 ಆಫ್ ಪೆಂಟಿಕಲ್. ಡೋಂಟ್ ವರಿ, ನೀವು ಚಿಂತೆ ಮಾಡ್ಬೇಕಂತ ಇಲ್ಲ, ಅವ್ರು ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಕೂಡ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಚಾನಲ್ನ ಯಾರೆಲ್ಲ ಫಾಲೋ ಮಾಡ್ತಿದ್ರ ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಫಾಲೋ ಮಾಡ್ತಾ ಇಲ್ವಾ, ನನ್ನ ಜೊತೆ ಕನೆಕ್ಟ್ ಆಗಿ ಆ ಹೀಲಿಂಗ್ ಎನರ್ಜಿನ ಅನ್ಲಿಮಿಟೆಡ್ ನೀವು ಕೂಡ ರಿಸೀವ್ ಮಾಡ್ಕೊಳ್ತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಮುಂದಿನ ತಿಂಗಳು ನಡೀತಿರುವಂತಹ ಮೇ 23-24ನೇ ತಾರೀಕಿಗೆ ಚಕ್ರ ಧ್ಯಾನ ಸಾಧನೆ ಈ ಒಂದು ಕ್ಲಾಸ್ ನಡೀತಿದೆ. ಯಾರೆಲ್ಲ ಜಾಯಿನ್ ಆಗಬೇಕು, ನಿಮ್ಮ ಚಕ್ರಗಳಲ್ಲಾಗಿರುವಂತಹ ಬ್ಲಾಕೇಜಸ್ನ ರಿಮೂವ್ ಮಾಡ್ಬೇಕಂತ ಯಾರಿಗೆಲ್ಲ ಆಸೆ ಇದೆ ಅವರು ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ ಕ್ಲಾಸ್ಗೆ ಜಾಯಿನ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.